गांव जाके हर जगह जाके हम अच्छा वोटिंग चल रहा है। सभी लोग हमको बहुत साथ दे रहे हैं क्योंकि डेवलपमेंट होगा। अगर सूर्यकांत नागमारपल्ली जी को जिताएंगे तो डेवलपमेंट होगा, क्योंकि उन्होंने कोई पोजीशन में नहीं रहे तो भी कोविड समय में काम किए और इतना डेवलपमेंट का काम किया, इसीलिए सब लोग बहुत प्यार से आदर से हमको साथ दे रहे हैं। और बहुत 1 लाख वोट से ऊपर से मेरे ख्याल से इस बार जिस तरह से विश्वास हर समाज वाले, हर जात वाले सब लोग मिलके इस बार एक ही गाना चल रहा है, डेवलपमेंट और सूर्यकांत नागमारपल्ली को जिताएंगे। इस बार जेडीएस पार्टी इधर जीत जाएगा। ಮರಕಲ್ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ನೀವು ನೋಡಬಹುದು। ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಯ ಉತ್ತರ ಕ್ಷೇತ್ರ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ನಮ್ಮ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ। ಅವರೆಲ್ಲರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರನ್ನ ಗೆಲ್ಲಿಸಿ ನಾವು ಮರಕಲ್ ಗ್ರಾಮಸ್ಥರು ಮತ್ತೆ ಎಲ್ಲಾ ಗ್ರಾಮದ ಬೀದರ್ ಜನತೆಗಳು ಗೆಲ್ಲಿಸಿ ಅವರಿಗೆ ಮುಂದೆ ತರ್ತೇವೆ ಅಂತ ಹೇಳ್ತೇವೆ। ಇವತ್ತಿನ ದಿವಸ ನೀವು ನೋಡಬಹುದು, ಇವತ್ತು ನಮ್ಮ ಮರಕಲ್ ಗ್ರಾಮದಲ್ಲಿ ಏಜ್ ಆಗಿರ್ತ ಮಹಿಳೆಯರು, ಅಜ್ಜಿಯಂದಿರು, ಅಣ್ಣ ತಮ್ಮಂದಿರು, ನಮ್ಮ ಚಿಕ್ಕ ಮಕ್ಕಳು ಇವತ್ತಿನ ದಿವಸ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರ ಜೊತೆಗಿದ್ದಾರೆ। ಯಾಕಂದ್ರೆ ನಮಗೆ ಒಂದು ಇವತ್ತಿನ ದಿವಸ ಹೇಗಿದೆ ಅಂದ್ರೆ ನಮ್ಮ ಪಕ್ಷ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಎಲ್ಲಾ ಜನಸಂಖ್ಯೆಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ। ಅವರು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಕೊರೋನಾ ಟೈಮಿನಲ್ಲಿ ನೋಡಬಹುದು ₹1 ತಗೊಂಡು ಗರೀಬ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಾರೆ। ಯಾವುದೇ ಎಷ್ಟೋ ಒಂದು ಕೊರೋನಾ ಆದ್ರೆ ₹1 crore ಖರ್ಚಾಗುತ್ತೆ। ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಗರೀಬ್ ಜನತೆಗೆ ನಾವು ನಮ್ಮ ಬೀದರ್ ಕೊಡುಗೆ ಏನಾರ ಮಾಡ್ಬೇಕಂತ ₹1 ಕೊರೋನಾದಿಂದ ಅವರು ಎಲ್ಲರಿಗೆ ಸಹಾಯ ಮಾಡಿದ್ದಾರೆ। ಅದರ ಜೊತೆಗೆ ಕೊರೋನಾ ಟೈಮ್ನಲ್ಲಿ ಯಾರು MLA ಆಗಲಿ MP ಹೆಲ್ಪ್ ಮಾಡಿದ ಟೈಮ್ನಲ್ಲಿ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ತಮ್ಮ ಸ್ವಂತ ದುಡ್ಡಿನಲ್ಲಿ ಹಳ್ಳಿಗೆ ಹೋಗಿ ಎಲ್ಲ ಗ್ರಾಮಕ್ಕೆ ಹೋಗಿ ತಮ್ಮ ಕೈಲಾದಷ್ಟು ಅಕ್ಕಿ, ಬ್ಯಾಳೆ, ಜೋಳನ್ನು ಕೊಟ್ಟು ಜನರಿಗೆ ಸಹಾಯ ಮಾಡಿದ್ದಾರೆ। ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಮರಕಲ್ ಗ್ರಾಮಸ್ಥರು ಹಾಗೂ ಎಲ್ಲ ನಾಡಿನ ಜನತೆಗಳು ನಮ್ಮ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರಿಗೆ ನಾವೆಲ್ಲರ ಜೊತೆಗೂಡಿ ಕೈ ಜೋಡಿಸಿ ಅವರನ್ನ ಹೆಚ್ಚಿನ ಬಹುಸಂಖ್ಯೆಯಿಂದ ನಾವು ಗೆಲ್ಲಿಸ್ತೇವೆ। ಇಷ್ಟು ಹೇಳ್ತೇನೆ। ಜೈ ಹಿಂದ್, ಜೈ ಕರ್ನಾಟಕ। ನಮಸ್ಕಾರ, ನಾನು ರಮೇಶ್ ಭುಯ್ಯ ಮರಕಲ್ನಿಂದ ಮಾತಾಡ್ತಾ ಇರೋದು। ಇವತ್ತು ಈ ನಮ್ಮ ಮರಕಲಲ್ಲಿ ದೊಡ್ಡ ಹಬ್ಬದ ವಾತಾವರಣ ಆಗಿದೆ। ಯಾಕಂದ್ರೆ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಮರಕಲ್ ಗ್ರಾಮಕ್ಕೆ ಆಗಮನಿಸುತ್ತಿದ್ದಾರೆ। ಅವರು ಜೆಡಿಎಸ್ ಪಕ್ಷದಿಂದ ಬರ್ತಾ ಇದ್ದಾರೆ। ಇಲ್ಲಿ ಪ್ರತಿಯೊಬ್ಬ ಕುಟುಂಬವರು, ಮಹಿಳೆಯರು ಮತ್ತು ಮಕ್ಕಳು ಮತ್ತು ಹಿರಿಯರು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ। ಜೆಡಿಎಸ್ ಪಕ್ಷ ಅಂದರೆ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರ ಪಕ್ಷ ಆಗಿದೆ। ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರಿಗೆ ನಾವು ಎಲ್ಲರೂ ಒಟ್ಟಾಗಿ ಕೂಡಿ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಬರಲು ಕರೆ ಮಾಡಿದ್ದೀವಿ। ಅವರು ಪಕ್ಷ ಬಿಟ್ಟು ಈ ಜೆಡಿಎಸ್ ಪಕ್ಷ ಅಂತ ಏನು ಗೊತ್ತಿದ್ದಿಲ್ಲ, ನಾವು ಊರಿನ ಎಲ್ಲಾ ಜನರು ಸೇರಿ ಜೆಡಿಎಸ್ ಪಕ್ಷಕ್ಕೆ ನಾವು ತಂದಿದ್ದೀವಿ। ಇವತ್ತು ಮರಕಲ್ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರಿಗೆ ಜಯಕಾರ ಕೂಗ್ತಾ ಇದೆ। ನಾನು ಹೇಳೋ ಪ್ರಕಾರ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಮರಕಲ್ ಗ್ರಾಮದಿಂದ ತುಂಬಾ ಓಟುಗಳಿಂದ ಗೆದ್ದು ಮರಕಲ್ ಗ್ರಾಮಕ್ಕೆ ಮುಂದೆ ಬರ್ತಾರೆ ಅಂತ, ಅಭಿವೃದ್ಧಿ ಮಾಡ್ತಾರೆ ಎಂದು ಹೇಳ್ತೇನೆ। 3 ವರ್ಷ ನಾವು 3 ಸರ್ತಿ ಓಟ್ ಹಾಕಿದಾರೆ, ನಮ್ಗೆ ಏನ್ ಮಾಡಿಲ್ಲ। ಮತ್ತೆ ಈಗ ಸಾಬ್ರಿಗೆ ಸೂರ್ಯಕಾಂತ್ ಸಾಬ್ರಿಗೆ ಈಗ ಓಟ್ ಹಾಕ್ತೇವಿ। ನಮ್ಗೆ ಗುಡಿ ಕಟ್ಟಿ ಕೊಡ್ಬೇಕು, ಕೈ ಕಡಿ ಮಹಾರಾಜನ್ ಗುಡಿ ಕಟ್ಟಿ ಕೊಡ್ಬೇಕು। ಎಲ್ಲರೂ ಅವ್ರಿಗೆ ಹಾಕ್ತೇವೆ, ಎಲ್ಲರೂ ಹೆಲ್ಪ್ ಮಾಡ್ತೇವೆ, ನಮ್ಗ ಬಿ ಹೆಲ್ಪ್ ಮಾಡ್ಬೇಕು, ನಮಗ್ ಗುಡಿ ಕಟ್ಟಿ ಕೊಡ್ಬೇಕು। ಮತ್ತೆ ಎಲ್ಲ ನಮಸ್ಕಾರ। Yeah.
जरा आगे आओ, थोड़ा साइड में आ जाओ, उधर जाओ करना है। जल्दी नड्री जल्दी ನೀ ಕಡೆ ಬನ್ನಿ ಸುರೇಖಾ ಟಿಕೆಟ್ ಬನ್ನಿ ಸುರೇಖಾ ನಗರ ಬಳ್ಳಾರಿಗೆ ಸುರೇಖಾ ನಗರ ಬಳ್ಳಾರಿಗೆ ಮಾಕಾ ನಗರ ಬಳ್ಳಾರಿಗೆ ಮಾಕಾ ನಗರ ಬಳ್ಳಾರಿಗೆ ನಗರ ಬಳ್ಳಾರಿಗೆ ಬಡಿಯ ಪಕ್ಷಕ್ಕೆ ರಾಹುಲ್ ಭಾई आओ राहुल भाई आओ जय होगी पक्षಕ್ಕೆ जय होगी